ಶಿವರಾಮ್ ಕಾರಂತರ ಶಿಫಾರಸು ಸೆಂಟ್ರಲ್ ಗವರ್ಮೆಂಟ್ ಅದರಲ್ಲೂ ಇದರ ಪ್ರಸ್ತಾಪ ಬಹುಶಃ ಲಾಡ್ ಅಧಿಕಾರಿಗಳನ್ನು ನೋಡುವ ಇದನ್ನೆಲ್ಲ ನೋಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಬೇರೆ ಬೇರೆ ವಿಭಾಗಗಳಿಗೆ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳನ್ನು ಸುಬ್ರಹ್ಮಣ್ಯ ಸರ್ ನೋಡಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡಿ. ತಾವು ಹಿರಿಯರಿದ್ದೀರಿ, ಸರ್ಕಾರದ ಜೊತೆ ಸಂಪರ್ಕ ಇದೆ, ದಯಮಾಡಿ ಅವ್ರ ಗಮನಕ್ಕೆ ಅದನ್ನು ತನ್ನಿ ಸರ್. ಅವ್ರ ಸಂದರ್ಭದಲ್ಲೂ ಕೂಡ ಇದಾಗಿದೆ ಇದಾಗಿದೆ ಅನ್ನೋದನ್ನ ಈಗೇನು ಮಾಡ್ತಕ್ಕಂಥ ಮಂಡಳಿ ಇದೆಯಲ್ಲ, ಮಂಡಳಿಗೆ ತಾವು ಪತ್ರಕರ್ತರು ಅದನ್ನು ಕೊಟ್ಟರೆ ಅದನ್ನು ಅವ್ರು ವಿಮರ್ಶೆ ಮಾಡಿ ಯಾವ ರೀತಿ ತೀರ್ಮಾನ ತಗೊಂತಾರ ತಗೋಬೋದಲ್ವಾ? ಸರ್, ಈಗ ಇದ್ರ ಬಗ್ಗೆ ತಾವು ಕೂಡ ಇದ್ರ ಬಗ್ಗೆ ತಮ್ಮ ಸಲಹೆ ಕೊಡಿ, ತೊಗೊಂಡು ಸರ್ಕಾರ ಗಮನ ತಗೊಂಡು ಕನ್ನಡ ಚಿತ್ರರಂಗಕ್ಕೆ ಉಳಿಸುವಂಥ ಅಲ್ಲಲ್ಲ. ಈಗ ಕೆಲವು ವಿಚಾರಗಳು ನಾವು ಅಷ್ಟು ವಿಚಾರ ತಿಳ್ಕೊಂಡಿಲ್ಲ, ಡೀಪಾಗಿ ನಾವು ಹೋಗೋಕ್ಕಾಗಲ್ಲ ಸರ್. ಅದಕ್ಕೆ ಅದರಿಂದ ನಮ್ಮದು ರಿಕ್ವೆಸ್ಟ್ ಇಷ್ಟೇ ಸರ್. ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು, ಸೌತ್ ಇಂಡಿಯಾ ಫಿಲ್ಮ್ ಚಾಂಬರ್ದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು. ಆಮೇಲೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಅವತ್ತು ಮೀಡಿಯಾದಲ್ಲಿ ಕರೆಸ್ಬೋದಾಗಿತ್ತು, ನೀವೆಲ್ಲರೂ ಕರೆಸೋದು ಅವತ್ತು ಕರೆಸ್ಬಿಟ್ಟು ಇಲ್ಲಿ ಚರ್ಚೆ ಆಗ್ತಾ ಇದೆ ಅಖಿಲ ಭಾರತ ಮಟ್ಟದಲ್ಲಿ, ನಾವು ಅದನ್ನು ಮಾಡಿದ್ದೀವಿ ಅಂತ ಹೇಳುವ ಇದಿರಬೇಕಾಗಿತ್ತಲ್ಲ. ನಾನು FFI ಪ್ರೆಸಿಡೆಂಟ್ಗೆ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಇಲ್ಲ ನಾವು ಹೋಸ್ಟ್ ಮಾಡಿದವ್ರಿಗೆ ಹೇಳಿದ್ದು ಮೀಡಿಯಾದಲ್ಲಿ, ಅವ್ರು ಕರಲಿಲ್ಲ. ಅಲ್ಲಿ ಸರ್ ಅಲ್ಲಿ ಯಾವುದೇ ಅಂತಿಮವಾದಂಥ ತೀರ್ಮಾನಗಳು ಬರಲಿಲ್ಲ ಸರ್, ಸಲಹೆಗಳಿದ್ದಷ್ಟೇ. ಅದರಲ್ಲಿ ಬೇಕು ಬೇಡಗಳು ಇದ್ದದ್ರಿಂದ ಎಲ್ಲ ಒಂದು ಕನ್ಫೈನ್ಡ್ ಸ್ಟೇಟಸ್ ಆಫ್ ಮೈಂಡ್ ಬಂದಾದ್ಮೇಲೆ ಮಾಧ್ಯಮಕ್ಕೆ ತಿಳಿಸಬೇಕು ಅಂತ. ಫಾರ್ಮಿಗೆ ಒನ್ ಮೋರ್ ಕಮಿಟಿ ಸರ್, ಈಚ್ ಸ್ಟೇಟಿಂದ ಇಬ್ಬಿಬ್ರು ಮಾಡಿ ಕಮಿಟಿ ಫಾರ್ಮೇಷನ್ ಮಾಡಿ ಇಲ್ಲೇ ಒಂದು ಮೀಟಿಂಗ್ ಮಾಡಿ ಮಾಡಬೇಕು ಅಂತಿದೆ. ಎರಡು ಪ್ರಿಲಿಮಿನರಿ ತುಂಬ ಚೆನ್ನಾಗಿತ್ತು, ಫ್ರೂಟ್ಫುಲ್ ಆಗಿತ್ತು. ಫಸ್ಟ್ ಟೈಮ್ ಇದು ಹ್ಯಾಪನ್ ಆಫ್ಟರ್ 10 ಇಯರ್ಸಲ್ಲಿ ಇಂಥ ಸಭೆ ನಡೆದಿರಲಿಲ್ಲ. ಅದು ನಮ್ಮ ವಾಣಿಜ್ಯ ಮಂಡಳಿ ಈ ಸಂದರ್ಭದ ನಡೆಯೋಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷ ಸರ್ ಇಡೋದು ಎಕ್ಸಲೆಂಟ್. ಹೌದು ಹೌದು. ಬಟ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ಗಳಾಗಲಿಲ್ಲ, ಸಲಹೆಗಳು ಬಂದು ಅಷ್ಟೇ. ಬಟ್ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಆದಮೇಲೆ ಪತ್ರಕರ್ತರನ್ನು ಕೂರಿಸ್ಕೊಂಡು ಮಾತಾಡೋದ್ರಲ್ಲಿ ಅರ್ಥವಿರುತ್ತೆ ಅಂತಕ್ಕಂಥದ್ದು ಉದ್ದೇಶ ಇತ್ತು. ಮೇನು ಟೆಲಿಗ್ರಾಫ್ ಆ್ಯಪ್ ಸರ್ ಸರ್ಕಾರಕ್ಕೆ ಏನೇನು ಬೇಕು ಸಿನಿಮಾ ಇಂಡಸ್ಟ್ರಿಗೆ ಅಂತ ಡಿಸೈಡ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದರ ಅಧ್ಯಕ್ಷರಾಗಿದ್ದವರು ಪತ್ರಕರ್ತರು ಅಂತ ನಿಮಗೆ ಎಷ್ಟು ಜನ ಗೊತ್ತಿದೆ, ಏನೇನು ಬೇಕು ಅಂತ ರೆಕಮೆಂಡ್ ಮಾಡಿರೋಂಥ. ಹಾಗಾಗಿ ಪತ್ರಕರ್ತರು ಅಂತಂದ್ರೆ ಅವರು ಕೊನೆಗೆ ಸುದ್ದಿ ಹೇಳೋದು ಅಷ್ಟೇ, ಬಹಳ ಜನಕ್ಕೆ ಒಂದಷ್ಟು ಜನಕ್ಕೆ ವಿಷಯಗಳು ಗೊತ್ತಿರ್ತಾರೆ. ಈಗ ಏನೇನು ಬದಲಾವಣೆಗಳಾಗಿದೆ ಗೊತ್ತಿದೆ, ಡಿಜಿಟಲ್ ಲೋಕ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ, ನನಗೆ ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಆದಮೇಲೆ ಏನು ಬರೆಯೋದಕ್ಕೆ ಅಂತ ಅಷ್ಟಲ್ಲ, ಚರ್ಚೆ ಮಾಡಲಿಕ್ಕೂ ಆಗುತ್ತೆ ಅಂತ ಮಾಧ್ಯಮಗಳು. ಸರ್ ಇವತ್ತಿಂದು ಉದ್ದೇಶ ಹೇಳ್ಬಿಡ್ತೀನಿ ಸರ್. ಮಾತೃ ಸಂಸ್ಥೆ ಅಧ್ಯಕ್ಷರು ಈಗ ನಮ್ಮ ನಿರ್ಮಾಪಕರಿಗೆ ಹೊರೆ ಆಗ್ತಾರೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರು ನನ್ನನ್ನು ಕರೆದು ಕೂತ್ಕೊಂಡು ಮಾತಾಡ್ತಾರೋ ಉದ್ದೇಶ ಈಗ ಆಗಿರ್ತಕ್ಕಂತಹ ಬಿಲ್ ಏನಿದೆ ಆ ಬಿಲ್ಲನ್ನು ದಯಮಾಡಿ ಇಂಪ್ಲಿಮೆಂಟ್ ಮಾಡಬೇಡಿ ಅಂತಕ್ಕಂತಹ ಒಂದು ಪುನರ್ಮನವಿಯನ್ನು ಕನ್ನಡ ಸಿನಿಮಾಗಳಿಗೆ ಆಗಿದೆ, ಕನ್ನಡ ನೆನ್ನೆನೂ ಕೊಟ್ಟಾಗಿದೆ. ಇದ್ರ ಪ್ರೀವಿಯಸ್ ಮೀಟಿಂಗ್ ಕರೆದಾಗಲೂ ಕೂಡ ಅಧಿಕೃತವಾಗಿ ಕಾಗದವನ್ನು ಬರೆದಾಗಿದೆ. ಇದಾದಮೇಲೂ ಕೂಡ ಆಗಿದೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲೋ ತಪ್ಪು ಕಲ್ಪನೆಗಳಿಂದನೋ ಅಥವಾ ಅವ್ರಿಗೆ ಒಂದು ಹೊರೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಇದಿಲ್ದೇನೆ, ನಾಲೆಡ್ಜ್ ಇಲ್ದೇನೆ ಆಗಿರ್ಬೋದು. ಅದರಿಂದ ಅದಕ್ಕೆ ಇನ್ನೊಂದು ಸಾರಿ ಮನವಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಕರಿತೀನಿ ಅಂತ ಸಾಯಂಕಾಲ ಕರೆದಿದ್ದಾರೆ. ಆಮೇಲೆ ಕಾರ್ಮಿಕರ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂತಹ ಅನುದಾನ ಏನೇನಿದೆ, PF ಇರ್ಬೋದು, ESI ಇರ್ಬೋದು, ಪ್ರತಿಯೊಂದ್ರದ್ದು ಕೂಡ ಎಷ್ಟೆಷ್ಟು ಕೋಟಿಗಳು ಹೋಗ್ತಾ ಇದೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಅದ್ರ ಗಮನ ಇದೆಯಲ್ಲ ಸರ್, ಕಾರ್ಮಿಕರ ಸಚಿವರಿಗೆ ಅವ್ರಿಗೆ ಅದನ್ನು ಇನ್ನೊಂದು ಚೂರು ಸ್ವಲ್ಪ ಗಮನಕ್ಕೆ ತಂದು ಮಾಡಬೇಕು ಅಂತಕ್ಕಂಥದ್ದು. ಸರ್ ನಿರ್ಮಾಪಕರು ಈಗ 5 ವರ್ಷದಿಂದ ಸಬ್ಸಿಡಿನೂ ಬಂದಿರಲಿಲ್ಲ ಸರ್, ನಿರ್ಮಾಪಕರಿಗೆ ಅದು ಬಂದಿಲ್ವಲ್ಲ ಸರ್. ಅವತ್ತು ಈ ಅಧ್ಯಕ್ಷರು ಕಾಗದ ಬರೆದು ಹೋಗಿ ಕೂತು ಮಾತಾಡಿ ಎಲ್ಲ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಕಮಿಟಿ ಅಂತ ಆಯಿತು. ವಾಸ್ತವವಾಗಿ ಎಲ್ಲರ ಕೈಗೂ ಹಣ ಬಂತ ಸರ್. 4 ವರ್ಷದ ಈಗ ಒಟ್ಟಿಗೆ ಕಮಿಟಿ ಮಾಡಿದ್ದಾರೆ ನೋಡಿಲ್ಲ ಸರ್. ಸುಬ್ರಹ್ಮಣ್ಯ ನೀವು ಒಂದು ವಿಚಾರ ಕೇಳ್ತಾರ, ನಾವು ವೆರಿ ಇಂಪಾರ್ಟೆಂಟ್ ವಿಚಾರ ಹೇಳಿದೆ. ಗೌರ್ಮೆಂಟ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸೆನ್ಸಾರು ನಮ್ಮ ನಿರ್ಮಾಪಕರ ಪ್ರತಿಯೊಂದು ಫಿಲ್ಮ್ ಸೆನ್ಸರ್ಗೆ 30,000ಗಳನ್ನು ವೆಲ್ಫೇರ್ ಆಫ್ ದಿ ಕಾರ್ಮಿಕರಿಗೆ ಅಂತ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಹರಿಸೋ ಕೆಲಸ ಮಾಧ್ಯಮ ಮೂಲಕ ಕೇಳ್ಕೊತೀನಿ. ನನಗೂ ಅಷ್ಟು ಫುಲ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಮಾಹಿತಿ ಇಲ್ಲ. ಬಟ್ ಇಲ್ಲಿವರೆಗೂ ಏನು ಬೇಕು, ಕೋಟ್ಯಾಂತರ ದುಡ್ಡು ಲೈಯಿಂಗ್ ಐಡ್ಲ್ ಅನ್ಯೂಟಿಲೈಸ್ ಫಂಡಾಗಿ ಬಿದ್ದಿದೆ ಅಂತೆ, ಕೋಟ್ಯಾಂತರ ದುಡ್ಡು. ಅದು ಏನು ಮಾಡ್ತಾರೆ, ಯಾರಿಗೆ ಕೊಡ್ತಾ ಇದ್ದಾರೆ, ಯಾರಿಗೆ ಕೊಟ್ಟು ಗೊತ್ತಾಗಬೇಕಲ್ಲ ಸರ್. ಇಟ್ ಹ್ಯಾಸ್ ಟು ಬಿ ನೌನ್ ಟು ಎವ್ರಿಬಡಿ ಇದೆ. ನಿಮ್ಗೆ ಗೊತ್ತಾ ಸರ್, ಯಾರು ಗೊತ್ತಾ ಸರ್, 30,000 ರೂಪಾಯಿ ಪರ್ ಇರ್ತಾರ ವರ್ಷಕ್ಕೆ ತಿಂಗಳಿಗೆ 300 ಪಿಕ್ಚರ್ ಇದ್ದಾಗತ್ತೆ ಕಡೆ 300 × 30 ಎಷ್ಟಾಯ್ತು ಸರ್? ಕಲ್ಯಾಣ ನಿಧಿ ಅಂತಾನೆ 10,000 ರೂಪಾಯಿ ತಗೊಳ್ಳೋರು ಸರ್ ಚೆಕ್.
17ಕ್ಕೆ ನಿಲ್ಲಿಸಿದ್ದಾರೆ ಸರ್. ಅದು ಲಕ್ಷಾಂತರ ಕೋಟಿ ಹಣ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದೆ ಸರ್. ಅದನ್ನ ಉತ್ತರ ಭಾರತದ ಎಲ್ಲಾ ಕಾರ್ಮಿಕರು ಕೂಡ ಅದರ ಸದ್ಬಳಕೆಯನ್ನ ಮಾಡ್ಕೊತಾ ಇದ್ದಾರೆ ಸರ್. ಇಲ್ಲಿ ಸೌತ್ ಇಂದ ಹೋದವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಇದು ವಿಚಾರ ಸರ್. ಇದನ್ನ ಸರ್ಕಾರನೇ ಪ್ರಶ್ನೆ ಮಾಡಲಿ ಸರ್. ಕೋಟ್ಯಾಂತರ ಹಣ ಬರುತ್ತೆ ಸರ್. ತೆರಿಗೆ ಕ್ವಶನ್ ಬರಲ್ಲ. GST ಕಟ್ತಾ ಇದ್ದೇವಲ್ಲ 12%, 18%. ಈಗ ಪ್ಲಸ್ ಇದು ಸೆಸ್, ಅಪಾರ್ಟ್ ಫ್ರಮ್ ದಟ್ 2% ಸೆಸ್. ಇದು ಹೆಚ್ಚುವರಿ ತೆರಿಗೆ ಗೊತ್ತಿಲ್ಲ ನಿಮಗೆ. ಹಾಂ, ದೊಡ್ಡ ನಟರ ಚಿತ್ರಗಳ ಗಳಿಕೆ ಜಾಸ್ತಿ ಇರುತ್ತಮ್ಮ. ಸಣ್ಣ ಪುಟ್ಟ ಚಿತ್ರಗಳದ್ದು ಅಂದರೆ ಕೆಲವು ಎಕ್ಸ್ಪೆರಿಮೆಂಟಲ್ ಮೂವಿಗಳು ಅಂತ ಏನು ಮಾಡ್ತೀವಿ ಅದ್ರದ್ದು ಕಡಿಮೆ ಇರುತ್ತಮ್ಮ. ಬಟ್ ನಮಗೆ ಕೋಟ್ಯಾಂತರ ರೂಪಾಯಿ ಬಂದಾಗ ಒಂದು 50 ಕೋಟಿ 60 ಕೋಟಿ 70 ಕೋಟಿ ಸಪೋಸ್ ಕಾಟೇರ ಅಂದ್ಕೊಳ್ಳಿ, ಅಥವಾ ಇನ್ನಾದರ ಕಾಂತಾರ, KGF, ಅದರಿಂದ ಬಂದಿರತಕ್ಕಂಥ ಅಷ್ಟು ಕೋಟ್ಯಾಂತರ ಹಣಕ್ಕೆ ನೀವು ಎಕ್ಸ್ಟ್ರಾ ಮತ್ತೆ 2.5% ಅಂದರೆ ಎಷ್ಟಾಗುತ್ತೆ? ಅದು ನಿರ್ಮಾಪಕರಿಗೆ ಸಿಂಪಲ್ ಇಟ್ಟದ ಕ್ಲೋಸ್ ಮಾಡೋ ಇಲ್ಲಿಗೆ. ಏನು ಸಿಂಪಲ್, ವರ್ಷಕ್ಕೆ 500 ಕೋಟಿ ರೂಪಾಯಿ ಟರ್ನ್ ಆಗುತ್ತೆ ಕನ್ನಡ ಸಿನಿಮಾಗಳು. 500 crores ಅಪ್ರಾಸ್ 450 to 500 crores. ಔಟ್ ಆಫ್ 2% ಅಂದರೆ 10 crores rupees. 10 ಕೋಟಿ ದೊಡ್ಡ ಹೊರೆ ಅಲ್ಲ ಸರ್ಕಾರಕ್ಕಲ್ಲ. ಸಾವಿರ ಲಕ್ಷಾಂತರ ಕೋಟಿ ಯಾವುದಕ್ಕೂ ಹಾಕ್ತಾರೆ, ಎಲ್ಲೆಲ್ಲೂ ಹಾಕ್ತಾರೆ. ನಿಮ್ಗೆ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎವ್ರಿಥಿಂಗ್ ಓವರ್ ಇಯರ್. ಐ ಆಮ್ ಬಾದರ್ ಅಬೌಟ್ ಓನ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ 10 ಕೋಟಿ ದೊಡ್ಡ ಅಮೌಂಟಾ? ಪರಭಾಷೆಯಿಂದ 10 ಕೋಟಿ ಬರ್ಬೋದು. ಹಾಗೆ ಯು ಚಾರ್ಜ್ ಫಾರ್ ಅದರ್ ಲ್ಯಾಂಗ್ವೇಜ್. 1000 ರೂಪಾಯಿ ಟಿಕೆಟ್ ಹಾಕ್ತೀರಾ, 1,500 ಟಿಕೆಟ್ ಹಾಕ್ತೀರಾ, ಅದ್ಯಾರೂ ಕ್ವಶನೇ ಮಾಡಲ್ಲ. ಇಲ್ಲಿ ಬೇರೆ ನೈಬರಿಂಗ್ ಸ್ಟೇಟ್ನಲ್ಲಿ 200 ರೂಪಾಯಿ ಮೇಲೆ ಇಲ್ಲ ಅಂತ. ನನ್ನ ಫಿಲಮ್ ಫೆಡರೇಷನ್ ಆಫ್ ಇಂಡಿಯಾ ಮೀಟಿಂಗಲ್ಲೇ ಮೈನ್ ಥಾಟ್ ಅದೇ, ಮೈನ್ ಡಿಸ್ಕಷನ್ ಅದೇ ಕೇಳಿ ಮಾಡಿದೆ. 200 ರೂಪಾಯಿ ಟಿಕೆಟ್ ಇರಿ. ಸರ್ಕಾರ ಇಲ್ಲಿ ನಾವು ಕೇಸ್ ಹಾಕಿದಾಗ ಮಲ್ಟಿಪ್ಲೆಕ್ಸ್ನವರು ಅವಾಗ ಬಂದಾಗ ಆರ್ಡ್ರ್ ಆಗೋಗ್ಬಿಟ್ಟಿತ್ತು. ಮಲ್ಟಿಪ್ಲೆಕ್ಸ್ ಥಿಯೇಟರ್ ಬಂದು ನಮ್ಮಲ್ಲಿ ಕೇಸಾಗಿ ಸ್ಟೇ ತೊಗೊಂಡ್ರು. ಸ್ಟೇ ಇನ್ನೂ ವೆಕೆಟ್ ಆಗಿಲ್ಲ. ಅದ್ರ ಹಿಸ್ಟ್ರಿ ತುಂಬ ಇದೆ ಮಾತಾಡಿದರೆ. ಇಂಥ ವಿಚಾರಗಳಿಗೆ ದಯವಿಟ್ಟು ಸ್ಪಂದಿಸುವಂಥ ಕೆಲಸ ಮಾಡಿ. ಖಂಡಿತವಾಗ್ಲೂ ಸರ್ಕಾರ ಚಿತ್ರರಂಗಕ್ಕೆ ಕೊಟ್ಟು ಒಂದು ದೊಡ್ಡ ಕೊಡುಗೆ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.